ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ 1947ರಲ್ಲಿ 23% ಹಿಂದೂಗಳ ಸಂಖ್ಯೆ ಇವತ್ತು 1.3% ಬಾಂಗ್ಲಾದೇಶ ಇವತ್ತು ಸಂಪೂರ್ಣ ಇಸ್ಲಾಂ ರಾಷ್ಟ್ರ ಆಗುವತ್ತ ಹೊರಟಿದೆ. ಇದರ ಹುನ್ನಾರವಾಗಿ ಕೃಷ್ಣ ಭಕ್ತರ ಮೇಲೆ ನರಮೇಧವನ್ನು ಮಾಡುತ್ತಿರುವಂಥ ಬಾಂಗ್ಲಾದೇಶದ ಸರ್ಕಾರದ ಕ್ರಮ ಮತ್ತು ಜಿಹಾದಿಗಳ ಕ್ರಮವನ್ನು ಖಂಡಿಸಿ ಇವತ್ತು ಧರಣಿ ಫ್ರೀಡಂ ಪಾರ್ಕ್ನ ಧರಣಿಯಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಮುಖಂಡರು ಕೂಡ ಇದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ಈ ವೇದಿಕೆಯ ಮೂಲಕ, ಈ ಹೋರಾಟದ ಮೂಲಕ ಬಾಂಗ್ಲಾದೇಶದ ಹಿಂದೂಗಳಿಗೆ ತಾವು ಯಾವ ರೀತಿ ಅಭಯವನ್ನು ಕೊಟ್ಟಿದ್ದೀರಿ, ತಾವು ಹೇಗೆ ಮುಂದೆ ಅವರಿಗೆ ಭರವಸೆಯನ್ನು ಕೊಡ್ತೀರಿ? ಮೊದಲನೇದು, ನಾವು ನಿಮ್ಮ ಜೊತೆಗಿದ್ದೀವಿ. ನಾವಷ್ಟೇ ಅಲ್ಲ, ಇಡೀ ದೇಶ ನಿಮ್ಮ ಜೊತೆಗೆ ಇದೆ. ದೇಶದ ಸರ್ಕಾರ ಕೂಡ ನಿಮ್ಮ ಜೊತೆಗಿದೆ. ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿಲುವು ತಗೊಳ್ಳುವಂಥದ್ರಲ್ಲಿ ಸ್ವಲ್ಪ ನಿಧಾನ ಆಗಿರ್ಬೋದು, ಆದರೆ ಸರಿಯಾದ ನಿಲುವು ಕೇಂದ್ರ ಸರ್ಕಾರ ತಕ್ಷಣದಲ್ಲೇ ತೆಗೆದುಕೊಳ್ಳುತ್ತೆ. ಅದಕ್ಕೆ ಇಡೀ ದೇಶಭಕ್ತ ಸಮಾಜ ಪೂರ್ಣ ಬೆಂಬಲ ಇದೆ. ಯಾವುದೇ ಬಾಂಗ್ಲಾದೇಶದ ಹಿಂದೂಗಳು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಅಧೀರತೆಗೆ ಒಳಗಾಗೋ ಅವಶ್ಯಕತೆ ಇಲ್ಲ. ಅಲ್ಲಿ ನಿಮ್ಮ ಹೋರಾಟ ಯಶಸ್ವಿ ಆಗಲಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ನಾನು ಈ ಸಂದೇಶಕ್ಕೆ. ಅಕ್ಷಯ ಪಾತ್ರೆಯಲ್ಲಿ ಪ್ರವಾಹದ ಸಮಯದಲ್ಲಿ ಅನ್ನ ಕೊಟ್ಟಂತ ಅಥವಾ ನಿರಂತರವಾಗಿ ಅನ್ನ ಕೊಟ್ಟಂತ ಇಸ್ಕಾನ್ ಸಂಸ್ಥೆ ಇವತ್ತು ಇಸ್ಕಾನ್ ಸಂಸ್ಥೆಯ ಚಿನ್ಮಯ್ ಕೃಷ್ಣದಾಸ್ ಪ್ರಭು ಅವರನ್ನು ಬಂಧನ ಮಾಡಿ, ಅವರ ವಕೀಲರ ಮೇಲೆ ಹಲ್ಲೆ ಮಾಡಿ, ಅವರ ಕೆಳಗಿನ ಕೆಲ ಸನ್ಯಾಸಿಗಳನ್ನು ಬಂಧನ ಮಾಡಿರುವಂಥ ಕ್ರಮ, ಇದು ದ್ವೇಷದ ಜೊತೆಗೆ ಅವರ ಹುನ್ನಾರ ಏನಿದು? ನೋಡಿ, ವಿಶೇಷವಾಗಿ ಹೇಳಬೇಕು ಅಂದರೆ, ಯಾರು ದೌರ್ಜನ್ಯ ಮಾಡ್ತಿದ್ದಾರೆ ಅವರು ಸಾಮ್ರಾಜ್ಯಶಾಹಿಗಳು. ಅಲ್ಲಿ ಧರ್ಮ ಇಲ್ಲವೇ ಇಲ್ಲ. ಧರ್ಮದ ಹೆಸರೇಳಿ ಮಾಡ್ತಾರೆ ಹೊರತು ಇಡೀ ಜಗತ್ತಿನಲ್ಲಿ ಅವರ ಸಾಮ್ರಾಜ್ಯವನ್ನು ಬೆಳೆಸ್ತಕ್ಕಂಥ ಸಾಮ್ರಾಜ್ಯಶಾಹಿಗಳ ಹುನ್ನಾರ ಇದು. ಇದನ್ನು ಭಾರತದಲ್ಲಿರುವಂಥ ಜನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮ್ರಾಜ್ಯ ವಿಸ್ತಾರ ಮಾಡೋದಷ್ಟೇ, ಧರ್ಮದ ರಕ್ಷಣೆ ಇಲ್ಲವೇ ಇಲ್ಲ. ಅದರ ಪ್ರಯುಕ್ತ ಅವರಲ್ಲಿ ಮಾಡಿದ್ದಾರೆ. ಆದರೆ ಶೋಚನೀಯ ಸಂಗತಿ ಅಂದರೆ, ಯಾರು ಅನ್ನ ಕೊಡ್ತಾರೆ, ಯಾರು ಅನ್ನ ಕೊಟ್ಟಿದ್ದಾರೆ, ಯಾರು ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಅವರಿಗೆ ದ್ರೋಹ ಮಾಡೋದು ಮಾನವೀಯತೆಯ ವಿರುದ್ಧ, ಮಾನವೀಯತೆಗೆ ಕಳಂಕ. ಇದು ಯಾರೇ ಮಾಡಲಿ ಅದು ದೊಡ್ಡ ತಪ್ಪು, ಅಕ್ಷಮ್ಯ ಅಪರಾಧ. ಸರ್ ನೋಡಿ, ಇಡೀ ವಿಶ್ವದಾದ್ಯಂತ 155 ಇಸ್ಕಾನ್ ಮಂದಿರಗಳು, ಇಸ್ಕಾನ್ ದೇವಸ್ಥಾನಗಳಿದ್ದಾವೆ. 155 ದೇಶಗಳಲ್ಲಿ ಇಸ್ಕಾನ್ ಮಂದಿರಗಳಿದ್ದಾವೆ. ಇವತ್ತು ಜಗತ್ತು ಒಟ್ಟಾಗಿದೆ ಬಾಂಗ್ಲಾದೇಶದ ಈ ಒಂದು ನಡೆಯ ವಿರುದ್ಧ. ಜಾಗತಿಕವಾಗಿ ಹೇಗೆ ಒತ್ತಡ ಹೇರಬೇಕು ಅಂತೇಳಿ ತಾವು ಹೇಳ್ತೀರಿ? ಒಂದು, ಈಗಾಗಲೇ ಹ್ಯೂಮನ್ ರೈಟ್ ಕಮಿಷನ್ ಏನಿದೆ, ಆ ಕಮಿಷನ್ ತಕ್ಷಣ ಧಾವಿಸ್ಬೇಕು. ಬಾಂಗ್ಲಾದೇಶದಲ್ಲಿ ಏನು ನರಮೇಧ ನಡೀತಾ ಇದೆ ಅದನ್ನು ತಡಿಬೇಕು. ಎರಡನೇದು, ಈ ಜಗತ್ತಿಗೆ ದೊಡ್ಡಣ್ಣ ಅಂತ ಅಂದ್ಕೊಂಡಿರುವಂಥ ಅಮೇರಿಕ, ಅದರಿಂದ ಏನೇನು ಸಹಾಯ ಬಾಂಗ್ಲಾದೇಶಕ್ಕೆ ಬರುತ್ತೆ ಆ ಸಹಾಯವನ್ನೆಲ್ಲ ನಿಲ್ಲಿಸಬೇಕು. ಈ ಎರಡು ಕೆಲಸ ಆದರೆ ಆ ದೇಶದಲ್ಲಿ ಪರಿವರ್ತನೆ ಆಗುತ್ತೆ. ಮೂರನೇದು, ಈ ದೇಶದಿಂದ ಒಂದು ಸರಿಯಾದ ಕ್ರಮ ತಗೊಳ್ಬೇಕು. ನಮಗೆ ಹಿಂದೆ ಜ್ಞಾಪಕ ಇದೆ, ಸರ್ಜಿಕಲ್ ಸ್ಟ್ರೈಕ್ ನಡೀತು. ಯಾಕೆ ನಡೀತು ಸರ್ಜಿಕಲ್ ಸ್ಟ್ರೈಕ್? ಈ ದೇಶದ ವಿರುದ್ಧ ಯಾರು ಕೆಲಸ ಮಾಡ್ತಾರೆ ಅವರ ವಿರುದ್ಧ ನಡೆದಂಥ ಸರ್ಜಿಕಲ್ ಸ್ಟ್ರೈಕ್. ಅದೇ ರೀತಿ ಬಾಂಗ್ಲಾದೇಶದ ವಿರುದ್ಧ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಅದನ್ನು ಕೇಂದ್ರ ಸರ್ಕಾರ ಗಮನ ಕೊಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಇನ್ನೊಂದು ವಿಚಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿರುವ ಮೋಹನ್ ಭಾಗವತ್ ಅವರು ಒಂದು ಮಾತು ಹೇಳ್ತಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ ನಮ್ಮ ದೇಶದ ಫಲವಂತಿಕೆಯ ದರ, ಅಂದರೆ ಮಹಿಳೆಯರು ಮಕ್ಕಳನ್ನು ಹೆರುವಂಥ ದರ ಏನಿದೆಯಲ್ಲ 2.1 ಇದೆ. ಇದೇ 1947ರ ಹೊತ್ತಿಗೆ ಅದು 6% ಈ ರೀತಿಯಾಗಿ ಹಿಂದೂ ಸಮಾಜ ತನ್ನ ಒಂದು ಜನಸಂಖ್ಯೆಯನ್ನು ನಮ್ಮ ದೇಶದಲ್ಲಿ ಕಡಿಮೆ ಆಗೋದಕ್ಕೆ ಏನು ಕಾರಣ? ಅಥವಾ 3 ಜನ ಮಕ್ಕಳನ್ನು ಪ್ರತಿ ಮನೆಯಲ್ಲೂ ಹೆರಬೇಕು ಅನ್ನೋ ವಿಚಾರ, ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ? ಹಿಂದೂ ಸಂಘಟನೆ ಇದಕ್ಕೆ ಏನು ಉತ್ತರ ಕೊಡುತ್ತೆ? ನೋಡಿ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ಅಂದರೆ ತಲೆ ಎಣಿಕೆಗೆ ಬೆಲೆ, ಅಂದರೆ ಓಟಿನ ಎಣಿಕೆಗೆ ಬೆಲೆ. ಓಟಿನ ಎಣಿಕೆ ಯಾವಾಗ ಕಡಿಮೆ ಆಗುತ್ತೆ? ಹಿಂದೂಗಳ ಸಂಖ್ಯೆ ಕಡಿಮೆ ಆದರೆ ಹಿಂದೂಗಳ ಓಟ್ ಕಡಿಮೆ ಆಗುತ್ತೆ. ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆದರೆ ಮುಸಲ್ಮಾನರ ಓಟ್ ಜಾಸ್ತಿ ಆಗುತ್ತೆ. ಇದೇ ಕಾಮನ್ ಸೆನ್ಸ್. ಭಾರತ ಅಂತ ಹೇಳಿದ್ರೆ ತಲೆ ಎಣಿಕೆಯಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ನಡೆಯುತ್ತೆ. ಆ ದೃಷ್ಟಿಯಲ್ಲಿ ಹಿಂದೆ ನಿಮಗೆ ಗೊತ್ತಿರ್ಬೋದು, ಹಿಂದೂಗಳಲ್ಲಿ ಮಕ್ಕಳಿರಲ್ಲವ ಮನೆ ತುಂಬ ಅಂತ ಒಂದು ಸ್ಲೋಗನ್ ಇತ್ತು. ಮನೆ ತುಂಬ ಮಕ್ಕಳಿರಬೇಕು, ಅದೇ ಆನಂದ ಅಂತ. ಆ ನಂತರ ಬದಲಾವಣೆ ಮಾಡಿದ್ರು, 3 ಮಕ್ಕಳಿದ್ರೆ ಸಾಕು ಅನ್ನೋವಂಥ ಸ್ಲೋಗನ್ ಬಂತು. ಅದಾದ ನಂತರ 2 ಬಂತು, ಆರ್ತಿಗೆ ಒಬ್ಬಳು ಕೀರ್ತಿಗೊಬ್ಬ ಅಂತ. ಈಗ ಬಂದಿದೆ 1 ಮಗು ದೇಶಕ್ಕೆ ನಗು. ಇದು ಕಾರಣ ಏನು ಅಂದರೆ,
ಈ ದೇಶವನ್ನು ಆಳಿದಂಥ ಸರ್ಕಾರಗಳು ಜನರ ಮೇಲೆ ಗೂಬೆ ಕೂರಿಸಿಕೊಂಡು ಫ್ಯಾಮಿಲಿ ಪ್ಲ್ಯಾನಿಂಗ್ ಅನ್ನುವಂಥ ಏನು ವಿಷಯ ಇದೆ, ಇದು ಕೇವಲ ಹಿಂದೂಗಳಿಗೆ ಅಂತ ಮಾಡ್ತಾ ಬರ್ತಾ ಇರೋವಂಥ ಒಂದು ಮುಖ್ಯ ಕಾರಣ. ಎರಡನೇ ಕಾರಣ, ಹಿಂದೂಗಳೇ ನಾವು ಒಂದು ಮಗುನ ಸಾಕೋದೇ ಕಷ್ಟ ಅಂತ. ಆ ಕಷ್ಟ ಏನೂ ಇಲ್ಲ. ಹಿಂದೆ 10 ಜನ ಇದ್ದಾಗಲೂ ಮಕ್ಕಳನ್ನ ಸಾಕಿದ್ರು, ಅದೇ ಪ್ರೀತಿ ಕೊಟ್ಟಿದ್ರು, ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದ್ರು. ಈ ಒಂದು ಯೋಚನೆಯನ್ನು ಹಿಂದೂ ತಾಯಂದರು ಕೂಡ ಮಾಡಬೇಕು. ಹಿಂದೂ ಗಂಡಸರು ಕೂಡ 3 ಮಕ್ಕಳನ್ನು ಮಾಡಲೇಬೇಕು. ಸಂಖ್ಯೆ ಕಡಿಮೆ ಆದರೆ ಈ ದೇಶಕ್ಕೆ ಭವಿಷ್ಯವೇ ಇಲ್ಲ. ಸಂಖ್ಯೆ ಹೆಚ್ಚಾಗಬೇಕು. ಇನ್ನು ಮುಂದೆ ಹಿಂದೂಗಳು ಪ್ರತಿಜ್ಞೆ ಕೊಡಬೇಕು. ಯಾರು ಮದುವೆ ಮಾಡ್ತಾರೆ ಆ ಗಂಡು ಹುಡುಗನಿಗೆ ಹೇಳಬೇಕು, 3 ಮಕ್ಕಳನ್ನು ಮಾಡು, 2 ನಿನ್ನ ಸ್ವಂತಕ್ಕೆ, 1 ಸಮಾಜಕ್ಕೆ, ಹಿಂದೂ ಸಮಾಜದ ರಕ್ಷಣೆಗೆ ಅನ್ನತಕ್ಕಂಥ ಒಂದು ಪಂಥವನ್ನು, ಅಂಥ ಒಂದು ಪ್ರತಿಜ್ಞೆಯನ್ನು ನಮ್ಮ ಸಮಾಜಕ್ಕೆ ನಾವು ಕೊಡಲೇಬೇಕು. ಇವತ್ತು ಕೊಡ್ತಕ್ಕಂಥ ಸನ್ನಿವೇಶ ಬಂದಿದೆ. ಕೊನೆಯದಾಗಿ ಸರ್, ಈಗ ಬಾಂಗ್ಲಾದೇಶ ನಮ್ಮ ಕಣ್ಣು ಮುಂದಿದೆ, ಹಸಿ ಹಸಿ ಇದೆ ನಮ್ಮ ಕಣ್ಣು ಮುಂದೆ. ನಮ್ಮ ದೇಶದಲ್ಲಿ ಹಿಂದೂಗಳು ಕಲಿಬೇಕಾದದ್ದೇನು? ಒಂದು ಕಿಡಿ ಹೊತ್ತಿದೆ ಬಾಂಗ್ಲಾದಲ್ಲಿ. ಈಗ ಭಾರತದ ಪ್ರತಿಕ್ರಿಯೆ ಹೇಗಿರುತ್ತೆ? ಒಂದು ಮೂಲ ಕಾರಣ, ಬಾಂಗ್ಲಾದೇಶದ ನರಮೇಧ ಏನು ನಡೀತಾ ಇದೆ, ಯಾರು ದಲಿತ, ಯಾರು ಬ್ರಾಹ್ಮಣ, ಯಾರು ಒಕ್ಕಾಲಿಗ ಅಂತ ನೋಡಿ ಹತ್ಯೆ ನಡೀತಾ ಇಲ್ಲ. ಅವರ ದೃಷ್ಟಿಯಲ್ಲಿ ಹಿಂದೂಗಳೆಲ್ಲ ಕಾಫಿರರು. ಇದನ್ನು ನಾವು ಭಾರತದಲ್ಲೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅನೇಕ ದಲಿತ ಸಂಘಟನೆಗಳ ಹೆಸರಿನಲ್ಲಿ ಯೂಟ್ಯೂಬಲ್ಲಿ ಏನು ಬರ್ತಾ ಇದೆ, ಅದರ ಅಡ್ಮಿನ್ಗಳು ಮುಸಲ್ಮಾನರಿದ್ದಾರೆ. ದಲಿತರಿಗೂ ಆ ಅಡ್ಮಿನ್ ಆಗುವಂಥ ಮುಸಲ್ಮಾನರಿಗೂ ಏನು ಸಂಬಂಧ ಅಂದರೆ, ಆ ದಲಿತರ ವಾಯ್ಸ್, ಅದರ ಧ್ವನಿಯನ್ನು ಮುಸ್ಲಿಂ ಅವನು ಕಂಟ್ರೋಲ್ ಮಾಡ್ತಾನೆ. ಇದ್ರ ಬಗ್ಗೆ ದಲಿತ ಸಮಾಜ, ಯಾರು ದಲಿತ ಸಮಾಜ ಅಂದರೆ ಈ ಸಮಾಜವನ್ನು, ಹಿಂದೂ ಸಮಾಜವನ್ನು 1000 ವರ್ಷದಿಂದ ಒಟ್ಟಿಗೆ ಇಟ್ಕೊಂಡು ಬಂದಿದೆ. ಆ ಸಮಾಜನ ತಿಳ್ಕೊಳ್ಬೇಕು. ಮತ್ತು ಎಲ್ಲ ಜಾತಿ ಪಂಥದ ಸಮಾಜ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನು, ನಮ್ಮ ಹೆಸರು ಉಪಯೋಗಿಸ್ಕೊಂಡು ದೇಶದ್ರೋಹಿಗಳು ಆಟ ಆಡೋದಕ್ಕೆ ನಾವು ಅವಕಾಶ ಕೊಡಬಾರದು. ಈ ಸಂದರ್ಭದಲ್ಲಿ ಇದು ಎಚ್ಚರಿಕೆ ಅಂತ ಆದರೂ ತಿಳ್ಕೊಳ್ಳಿ. ಇದು ಗಾಬರಿ ಹುಟ್ಟಿಸುವಂಥ ಕೆಲಸ ಅಲ್ಲ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಬಗ್ಗೆ ನೀವು ಈ ಕ್ರಮ ತಗೊಂಡ್ರೆ, ಬೆಂಗಳೂರಿನಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಯರಿದ್ದಾರೆ, ಇದ್ರ ಬಗ್ಗೆ ಕೂಡ ನಾವು ಹಿಂದೂಗಳು ಯೋಚನೆ ಮಾಡಬೇಕೋ ಬೇಡವೋ? ಈ ವಿಷಯ ಹೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್, ಸರ್ಕಾರ ಅಲರ್ಟ್ ಆಗುತ್ತೆ. ನನ್ನನ್ನು ಒಬ್ಬ ಕೋಮುವಾದಿಯಾಗಿ ಸೃಷ್ಟಿ ಮಾಡ್ತಾರೆ. ಆದರೆ ನಾನು ಕೋಮುವಾದಿಯಾಗಿ ಹೇಳ್ತಾ ಇಲ್ಲ. ಅಲ್ಲಿ ಹಿಂದೂಗಳನ್ನು ನೀವು ನರಮೇಧ ಮಾಡೋ ಆದರೆ ಬಾಂಗ್ಲಾದೇಶಿಯರು ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಇಲ್ಲಿ ಬಂದು ಯಾರೋ ತಲೆ ಹಿಡುಕರಿಂದ ಆಧಾರ್ ಕಾರ್ಡು, ವೋಟರ್ ಕಾರ್ಡು ಎಲ್ಲ ತಗೊಂಡು ನೀವು ಇಲ್ಲಿ ವ್ಯವಹಾರ ಮಾಡೋದಾದರೆ, ನಾಳೆ ಈ ಬೆಂಗಳೂರಿನಲ್ಲಿ ಏನಾದರೂ ಹಿಂಸೆ, ಗಲಭೆ, ಕೊಲೆ, ಕಳ್ಳತನ, ದರೋಡೆ ಇದನ್ನು ಅವಲೋಕನ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟೇ ನಿಮಗೆ ಅಂಕಿಅಂಶ ಕೊಡುತ್ತೆ. ಅದನ್ನು ಒಂದು ಸಾರಿ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ, ನಾನು ಈ ವಿಷಯದಲ್ಲಿ ಬಾಂಗ್ಲಾದೇಶದವರು ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಬದುಕ್ತಕ್ಕಂಥ ಅವಕಾಶ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು ಅಂತ ನಾನು ಈ ಸಂದೇಶವನ್ನು ಕೊಡ್ತೀನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಭಾರತದಲ್ಲಿ ಬಾಂಗ್ಲಾದೇಶಿಗರು ಅಲ್ಪಸಂಖ್ಯಾತರು. ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.